ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ 3ನೇ ಅಧ್ಯಾಯದ 54ನೆಯ ಮಂತ್ರವನ್ನು ಗಮನಿಸೋಣ. ಆನಯೇತು ಆನಯೇತು ಎಂಬ ಈ ಮಂತ್ರದ ಋಷಿ ಬಂಧು, ಮನಸ್ಸು ದೇವತೆ, ವಿರಾಟ್ ಗಾಯತ್ರಿ ಛಂದಸ್ಸು, ಷಡ್ಜ ಸ್ವರ ಮತ್ತೆ ಆ ಮನಸ್ಸು ಎಂತಹುದು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ. ಆನ ಏದು ಮನಃ ಪುನಃ ಕತ್ವೇ ದಕ್ಷಾಯ ಜೀವಸೇ ಯೋಗ್ಯ ಸೂರ್ಯನ್ವಿಷೇ. ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು: ಮನಃ ಸ್ಮರಣಾತ್ಮಕವಾದ ಚಿತ್ತವು ಪುನಃ ಮತ್ತೆ ಮತ್ತೆ ಅಥವಾ ಜನ್ಮ ಜನ್ಮದಲ್ಲಿಯೂ ಕೃತ್ವೇ ಸದ್ವಿದ್ಯೆ ಮತ್ತು ಶುಭಕರ್ಮಗಳ ಅನುಭವದಿಂದ ಉಂಟಾದ ಉತ್ತಮ ಸಂಸ್ಕಾರಗಳ ಪ್ರಬೋಧಕ್ಕಾಗಿ ಅಥವಾ ಸ್ಮರಣೆಗಾಗಿ, ದಕ್ಷಾಯ ಉತ್ತಮ ಬಲಪ್ರಾಪ್ತಿಗಾಗಿ, ಜೀವಸೆ ಉತ್ತಮ ಜೀವನವನ್ನು ನಡೆಸುವುದಕ್ಕಾಗಿ, ಜ್ಯೋಕ್ ನಿರಂತರವಾಗಿ, ಚ ಮತ್ತು ಸೂರ್ಯಂ ಪರಮೇಶ್ವರನನ್ನು ಅಥವಾ ಸವಿತೃ ಮಂಡಲವನ್ನು ಅಥವಾ ಪ್ರಾಣವನ್ನು ದೃಶೇ ನೋಡುವುದಕ್ಕಾಗಿ, ಆ ಇದು ಏತು ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ, ಸರ್ವತೋಮುಖವಾಗಿ ಅಥವಾ ಸಂಪೂರ್ಣವಾಗಿ ಎಂದು ಅರ್ಥ. ನಹ್ ನಮ್ಮನ್ನು ಕುರಿತು, ಆ ಏತು ಸರ್ವ ಪ್ರಕಾರದಿಂದಲೂ ಸಂಪೂರ್ಣವಾಗಿ ಬಂದು ಸೇರಲಿ ಎಂದು. ಈ ಮಂತ್ರದ ಭಾವಾರ್ಥವು ಹೀಗಿರುವುದು: ಮನುಷ್ಯರು ಶ್ರೇಷ್ಠವಾದ ಕರ್ಮಗಳನ್ನು ಆಚರಿಸಿ ಚಿತ್ತಶುದ್ಧಿಯನ್ನು ಪಡೆದು ಮತ್ತೆ ಮತ್ತೆ ಜನ್ಮ ಜನ್ಮದಲ್ಲಿಯೂ ಶುದ್ಧ ಚಿತ್ತವನ್ನೇ ಪಡೆಯಲು ಬಯಸಬೇಕು. ಅದರಿಂದ ಮನುಷ್ಯ ಜನ್ಮವನ್ನು ಪಡೆದು ಈಶ್ವರೋಪಾಸನೆಯನ್ನು ಮಾಡಿ ಸದಾ ಸದ್ಧರ್ಮವನ್ನೇ ಸೇವಿಸಬೇಕು. ಈ ಮೂಲಕ ಯಾವ ಕಾರಣದಿಂದಲೂ ಮನಸ್ಸು ಚಿತ್ತಶುದ್ಧಿಯನ್ನು ಕಳೆದುಕೊಂಡು ದುಷ್ಪ್ರವೃತ್ತಿಗೆ ಒಳಗಾಗದಂತೆ ನೋಡಿಕೊಂಡು ಅದು ನಿರಂತರ ಈಶ್ವರೋಪಾಸನೆಯಲ್ಲಿ ಇದ್ದು ಆ ಮೂಲಕ ಅಧರ್ಮಕ್ಕೆ ಎಳಸದೆ ಸದ್ಧರ್ಮವನ್ನೇ ಸೇವಿಸುವಂತೆ ನೋಡಿಕೊಳ್ಳಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.